ನಮಸ್ತೆ, ವೆಲ್ಕಮ್ ಟು ಮ್ಯಾಂಗೋ ಸೀರೀಸ್ ಡೇ 5. ಇವತ್ತು ಮ್ಯಾಂಗೋ ತೊಕ್ಕು ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಗರಂ ಮಸಾಲ, ಅರಿಶಿನ, ಉಪ್ಪು, ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಗೂ ಚಿಲ್ಲಿ ಪೌಡರ್, ಸಾಸಿವೆ, ಮೆಂತ್ಯ, ಜೀರಿಗೆ, ಜಜ್ಜಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ತುರಿದಿರೋಂಥ ಮಾವಿನಕಾಯಿ ಹಾಗೂ ಕರಿಬೇವು. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಏನೇನು ಮಸಾಲೆ ತೋರಿಸಿದ್ನಲ್ಲ ಎಲ್ಲ ಮಸಾಲೆ ಕೂಡ ಇದಕ್ಕೆ ಈ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮಾವಿನಕಾಯಿನ ನೀವು ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಗ್ರೇಟ್ ಮಾಡ್ಕೊಳ್ಳಿ, ತುರಿದ್ಬಿಟ್ಕೊಳ್ಳಿ. ಸಿಪ್ಪೆ ಸಮೇತ ತುರ್ಬಕ್ಕೆ ಹೋಗಬೇಡಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನೇನೇನು ತೋರಿಸಿದ್ನೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಮೊದಲೇದಾಗಿ ಇಲ್ಲಿ ನಾವು ಪ್ರೀ ಮಿಕ್ಸ್ ಅಂತ ಹೇಳ್ತಾರಲ್ಲ, ಮೊದಲೇದಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ. ನೀಟಾಗಿ ಆ ಮಸಾಲೆಗಳು ಏನಿದಾವೋ ಎಲ್ಲ ಕೂಡ ತುರಿದಿರೋವಂಥ ಮಾವಿನಕಾಯಿಗೆ ನೀಟಾಗಿ ಹಿಡಿಯೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಕಡಾಯಿ ತೊಗೊಳ್ಳಿ, ಒಗ್ಗರಣೆ ಕಡಾಯಿ. ಅದಕ್ಕೆ ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲ ಒಂದೊಂದು ಸ್ಮಾಲ್ ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ನೀಟಾಗಿ ಚಟಪಟ ಅಂತ ಬರೋ ತನಕ ನೀಟಾಗಿ ಲೈಟ್ ಬ್ರೌನ್ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಲ್ಲ, ನಾವು ಡೈರೆಕ್ಟಾಗಿ ಕುಟಾಣಿ ತೊಗೊಂಡು ಕುಟ್ಕೊಂಡಿದ್ದೀವಿ. ಸೊ ಈ ರೀತಿ ನೀಟಾಗಿ ಕುಟ್ಕೊಳ್ಳಿ. ಅದಾದಮೇಲೆ ನೀವು ಇನ್ನೂ ಪೌಡರ್ ನಿಮಗೆ ತರಿ ಅಂತ ಅನಿಸಿದೆ, ನಾವು ಕಾಫಿ ಸೋಸೋ ಜಾಲ್ಡಿಯಲ್ಲಿ ಬೇಕಾದ್ರೆ ಸೋಸ್ಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ತೊಕ್ಕುಗೆ ಮೊದಲೇದಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ತೊಕ್ಕುಗೆ ಜಾಸ್ತಿ ಬೇಕಾಗುತ್ತೆ. ಲಾಂಗ್ ಪ್ರಿಸರ್ವೇಟಿವ್ ಆಗಿ ಇಡೋಕ್ಕೆ ಎಣ್ಣೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸಾಸಿವೆ, ಕರಿಬೇವು, ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ್ಕಾಯಿನ ನೀಟಾಗಿ ಅದು ಲೈಟ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋನ, ಅದನ್ನು ಇದರೊಳಗಡೆ ಆ್ಯಡ್ ಮಾಡಿ ನೀಟಾಗೆ ಆ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಅಬ್ಸರ್ವ್ ಮಾಡೋ ರೀತಿಯಾಗಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಯಾವ ಮಟ್ಟಕ್ಕೆ ರೋಸ್ಟ್ ಮಾಡಬೇಕಂದ್ರೆ ಪಾತ್ರೆ ಈ ಒಂದು ತೊಕ್ಕು ಏನಿದೆ ಅದು ಬಿಡ್ತಾ ಇರಬೇಕು. ಎಣ್ಣೆ ನಮಗೆ ಕಾಣಿಸ್ಬೇಕು, ನಾವು ಹಾಕಿರೋ ಎಣ್ಣೆ ಅಷ್ಟು ಕೂಡ ಕಾಣಿಸೋವರೆಗೂ ನೀಟಾಗಿ ಅದು ರೋಸ್ಟ್ ಮಾಡಿದಷ್ಟು ನಮಗೆ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಇಟ್ಕೊಂಡು ತಿನ್ಬೋದು. ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ನಾವು ಹೆಂಗೆ ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ ಆ ರೀತಿ ಇರುತ್ತೆ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಎತ್ತಿಟ್ಕೊಂಡ್ರೆ ಆಲ್ಮೋಸ್ಟ್ 2 ವೀಕ್ಸ್ ತನಕ ನಾವು ಈ ಒಂದು ತೊಕ್ಕುನ ರೆಫ್ರಿಜರೇಟಲ್ಲಿ ಯೂಸ್ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮೋರೋವರ್ ಇದನ್ನು ಹಾಗೆ ಯಾರ್ಯಾರು ತುಂಬ ಹುಳಿ ಇಷ್ಟಪಡೋರು ಹಾಗೇನೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಬಾಕ್ಸೆಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಡೆಫಿನೆಟ್ಲಿ ಈ ಒಂದು ಮ್ಯಾಂಗೋ ಸೀರೀಸ್ಗೆ ಒಳ್ಳೆ ವ್ಯೂಸ್ ಬರ್ತಾಯಿದೆ. ಪ್ಲೀಸ್ ಇದು ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೊಂದು ಒಳ್ಳೆ ಎಂಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ, ಸಿ ಯು ಇನ್ ಮ್ಯಾಂಗೋ ಸೀರೀಸ್ ಡೇ 6.